ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ಟಾಕ್ಸ್ ವಿತ್ ಚಿಕೆನ್ ಹೊಸ ಎಪಿಸೋಡ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಇವತ್ತು ನಾವು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಡೆಯುವ ಒಂದು ಮೌನವಾದ ಯುದ್ಧದ ಬಗ್ಗೆ ಮಾತಾಡ್ತೀವಿ. ಏನದು? ಎಸ್, ಓವರ್ ಥಿಂಕಿಂಗ್. ಬುದ್ಧಿವಂತರು ಹೆಚ್ಚು ಯೋಚನೆ ಮಾಡ್ತಾರೆ ಅಂತ ಅನ್ನೋ ಭ್ರಮೆ ಇದೆ, ಆದ್ರೆ ರಿಸರ್ಚ್ ಹೇಳೋದೇ ಬೇರೆ. ಓವರ್ ಥಿಂಕಿಂಗ್ ಇಸ್ ನಾಟ್ ಇಂಟೆಲಿಜೆನ್ಸ್, ಇಟ್ ಈಸ್ ಮೆಂಟಲ್ ನಾಯ್ಸ್ ಅಂತ ಹೇಳ್ತಾರೆ. ಅಂದ್ರೆ ಓವರ್ ಥಿಂಕಿಂಗ್, ಅಧಿಕವಾಗಿ ಯೋಚನೆ ಮಾಡೋದು ಬುದ್ಧಿವಂತಿಕೆ ಅಲ್ಲ, ಇದು ನಮ್ಮ ಮನಸ್ಸಿನಲ್ಲಾಗುವ ಭಾರಿ ಶಬ್ದ. ಇದಕ್ಕೆ ಒಂದು ಸಣ್ಣ ಕಥೆ ಹೇಳ್ತೀನಿ. ಇದು ನಿಮ್ ಜೀವನದಲ್ಲೂ ಆಗಿರೋ ಸಾಧ್ಯತೆ ಇದೆ. ಒಬ್ಬ ವರ್ಕಿಂಗ್ ಪ್ರೊಫೆಷನಲ್ ಇರ್ತಾನೆ, ಅದೇ ಕೆಲಸ ಮಾಡೋದಿರ್ತಾನೆ. ಅವನು ಬೆಳಿಗ್ಗೆ 7 ಗಂಟೆಗೆ ಎದ್ದು ನಿತ್ಯ ಕರ್ಮಗಳನ್ನ ಮುಗಿಸಿ ಕೆಲ್ಸಕ್ಕೆ ಹೋಗ್ತಾನೆ. ಆಫೀಸ್ಗೆ ಹೋದ್ಮೇಲೆ ಒಂದು ಸಿಂಪಲ್ ಡಿಸಿಷನ್ ತಗೊಳ್ಳೋದ್ರಲ್ಲೂ ತುಂಬಾ ಕಷ್ಟಪಡ್ತಾನೆ, ಸ್ಟ್ರಗಲ್ ಮಾಡ್ತಾನೆ. ಈ ಟಾಸ್ಕ್ ಮೊದಲು ಮಾಡ್ಬೇಕಾ, ಆ ಕೆಲಸ ಮೊದಲು ಮಾಡ್ಬೇಕಾ, ಕ್ಲೈಂಟ್ ಕಾಲ್ ಮಾಡ್ಬೇಕಾ, ಮ್ಯಾನೇಜರ್ಗೆ ಮೇಲ್ ಹಾಕ್ಬೇಕಾ, ಡಿಸಿಷನ್ ತಗೊಳಕ್ಕೆ ಸಮಯ ಹೆಚ್ಚು ತಗೋತಾ ಇರ್ತಾನೆ. ಆದ್ರೆ ಆಕ್ಷನ್ನೇ ಇಲ್ಲ, ನಿಲ್. ಇದು ಓವರ್ ಥಿಂಕಿಂಗ್ ನ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಥವಾ ಸಿಂಪ್ಟಮ್ ಅಂತ ಕರಿಬಹುದು. ಇದರಿಂದ ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದನಾ ಶಕ್ತಿ ಏನಾಗುತ್ತೆ? ಉತ್ತಮ ಕೆಲಸದ ಸಾಮರ್ಥ್ಯ ತಲೆಯಲ್ಲಿದ್ರೂ ಸತ್ತೋಗಿರುತ್ತೆ. ಹೌದಾ ಅಲ್ವಾ? ನಿಮಗೂ ಇದರಲ್ಲಿ ಎಷ್ಟು ಕರೆಕ್ಟ್ ಅಂತ ಅನ್ಸುತ್ತೆ ಹೇಳಿ? ಇದರ ಹಿಂದೆ ಇರುವಂತಹ ವಿಜ್ಞಾನ ಏನು? ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ. ಹಂಗಂದ್ರೆ ಓವರ್ ಥಿಂಕಿಂಗ್ ಆಗುವಾಗ ನಮ್ಮ ಬ್ರೈನ್ ನಲ್ಲಿ ಆಕ್ಟಿವೇಟ್ ಆಗೋ ಒಂದು ನೆಟ್ವರ್ಕ್. ಇದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್, DMN ಅಥವಾ ಮೌನ ಜಾಲ ಅಂತ ಕರೀತಾರೆ. ಇದ್ರ ಕೆಲಸ ಏನು? ವರಿ ಮಾಡೋದು, ಚಿಂತೆ ಮಾಡಿಸೋದು ಅಷ್ಟೇ. ಪಾಸ್ಟ್ ಮಿಸ್ಟೇಕ್ಸ್ ನ, ಹಿಂದೆ ನಾವು ಮಾಡಿರೋ ತಪ್ಪುಗಳನ್ನ ನೆನಪಿಸ್ಕೊಡೋದು. ಮತ್ತೆ ಫ್ಯೂಚರ್ ಫಿಯರ್ ನ ಕ್ರಿಯೇಟ್ ಮಾಡೋದು, ಭವಿಷ್ಯದಲ್ಲಿ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಹೇಳಿ. ಮತ್ತೆ ಸೆಲ್ಫ್ ಕ್ರಿಟಿಸಿಸಮ್ ನ ಹೆಚ್ಚಿಸೋದು, ಅಂದ್ರೆ ಸ್ವವಿಮರ್ಶನ ಮಾಡಿಸೋದು. ಮತ್ತೆ ವರ್ಸ್ಟ್ ಕೇಸ್ ಇಮ್ಯಾಜಿನೇಷನ್, ಅಂದ್ರೆ ಈ ತರನೂ ತೊಂದರೆ ಆಗ್ಬಿಡುತ್ತೆ, ಕೆಟ್ಟದಾಗಿ ನಡೆದು ಬಿಡುತ್ತೆ, ಹೀಗಾದ್ರೆ ಹೇಗೆ, ಈ ರೀತಿ ಯೋಚನೆ ಮಾಡಿಸೋದು. ಈ ನೆಟ್ವರ್ಕ್ ಹೆಚ್ಚು ಆಕ್ಟಿವ್ ಆಗ್ಬಿಟ್ರೆ ಏನಾಗುತ್ತೆ? ಮೈಂಡ್ ಕಾಮ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಎಸ್, ಅದಕ್ಕೆ ಸೈಂಟಿಸ್ಟ್ ಹೇಳೋ ಮಾತೇನಪ್ಪ ಅಂದ್ರೆ DMN ಇಸ್ ದ ಹೋಮ್ ಆಫ್ ಓವರ್ ಥಿಂಕಿಂಗ್. DMN ಅನ್ನೋದು ಓವರ್ ಥಿಂಕ್ ನ ಮನೆ ತರ ಅಂತ ಹೇಳ್ತಾರೆ. ಬಟ್ ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ, ಓವರ್ ಥಿಂಕಿಂಗ್ ಯಾಕೆ ಶುರು ಆಗುತ್ತೆ? ಎಸ್, ಯಾಕಂದ್ರೆ ಪರ್ಫೆಕ್ಟ್ ಆಗ್ಬೇಕು ಅಂತ ಭಯ ಇರೋದ್ರಿಂದ, ಪರ್ಫೆಕ್ಷನಿಸ್ಟ್ಗೆ ಅದು ಬರುತ್ತೆ. ಬೇರೆ ಜನರ ಒಪಿನಿಯನ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ರೆ ಬರುತ್ತೆ. ತುಂಬಾ ಇನ್ಫಾರ್ಮೇಶನ್, ಟೂ ಮಚ್ ಆಫ್ ಇನ್ಫಾರ್ಮೇಶನ್, ವಾಟ್ಸ್ಆಪ್, ಯೂಟ್ಯೂಬ್, ಅದರಿಂದನೂ ಬರುತ್ತೆ. ಚೈಲ್ಡ್ಹುಡ್ ಕಂಡೀಷನಿಂಗ್, ಮಿಸ್ಟೇಕ್ ಮಾಡೋಣ, ತಪ್ಪು ಮಾಡೋಣ ಅಂತ ಹೇಳ್ತಾರಲ್ಲ, ಅದರಿಂದ ಚಿಕ್ಕ ವಯಸ್ಸಿಂದ ಅದರಿಂದನೂ ಬರುತ್ತೆ. ಮತ್ತೆ ಲೋ ಸೆಲ್ಫ್ ಎಸ್ಟೀಮ್, ಮತ್ತೆ ಲ್ಯಾಕ್ ಆಫ್ ಕ್ಲಾರಿಟಿ, ನನ್ನ ಬಗ್ಗೆ ನನಗೆ ಕೀಳಿರಿಮೆ ಬರುತ್ತೆ. ಇದೆಲ್ಲ ಸೇರಿ ಒಂದು ಮೆಂಟಲ್ ಮ್ಯಾಪ್ ಲೂಪ್ ಮಾಡಿಬಿಡುತ್ತೆ. ಇದನ್ನ ನಾವು ಥಾಟ್ ಇಂದ, ಫಿಯರ್ ಇಂದ ಮತ್ತೆ ಮೋರ್ ಥಾಟ್ ಇಂದ ಮತ್ತೆ ಮೋರ್ ಫಿಯರ್ ಬರ್ತಾ ಹೋಗುತ್ತೆ. ಇದನ್ನ ಲೂಪ್ ಅಂತ ಕರೀತಾರೆ, ಅಥವಾ ಥಾಟ್ ಸ್ಪೈರಲ್ ಅಂತ ಕರೀತಾರೆ. ಈ ಸ್ಪೈರಲ್ ಇಂದ ಹೊರಬರಕ್ಕೆ ಮೈಂಡ್ಗೆ ಟೂಲ್ಸ್ ಬೇಕು. ಆ ಟೂಲ್ಸ್ ಏನಂತ ನಾವೀಗ ನೋಡೋಣ. ಈಗ 6 ಪವರ್ಫುಲ್ ಟೆಕ್ನಿಕ್ಸ್ ನ ನಾವು ನೋಡ್ತೀವಿ ಓವರ್ ಥಿಂಕಿಂಗ್ ನ ಬ್ರೇಕ್ ಮಾಡ್ಲಿಕ್ಕೆ. ನಿಮ್ಮ ಮೈಂಡ್ ಏನಾದ್ರು ತಪ್ಪಾಗ್ಬಿಟ್ರೆ ಅಂತ ಏನಾದ್ರು ಆದಾಗ, ಇದು ವರಿ ಥಾಟ್ ಅಂತ ಅದನ್ನ ಲೇಬಲ್ ಮಾಡಬೇಕು. ಸೊ ಮೊದಲನೇ ತಂತ್ರ ಲೇಬಲ್ ಮಾಡೋದು ನಿಮ್ಮ ಒಂದು ಆಲೋಚನೆನ. ಯಾಕಂದ್ರೆ ಲೇಬಲಿಂಗ್ ಮಾಡೋದ್ರಿಂದ ನಮ್ಮ ಭಾವನಾತ್ಮಕತೆಯ ತೀವ್ರತೆ ಕಡಿಮೆ ಆಗುತ್ತೆ. ಎರಡನೇ ಟೆಕ್ನಿಕ್ ಅಂದ್ರೆ 3 ಮಿನಿಟ್ ಡಿಸಿಷನ್ ರೂಲ್. ಏನಂದ್ರೆ ಯಾವ ಸ್ಮಾಲ್ ಡಿಸಿಷನ್ ಆದ್ರೂ, ಚಿಕ್ಕ ಡಿಸಿಷನ್ ಆದ್ರೂ 3 ನಿಮಿಷ ತಗೋಬೇಕು, ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ಡಿಸಿಷನ್ ತಗೋಬೇಕು, ಮುಗಿಸ್ಬೇಕು, ಮುಂದೆ ಹೋಗ್ತಾ ಇರ್ಬೇಕು. ಇದು ಮೈಂಡ್ಗೆ ಡಿಸಿಪ್ಲಿನ್ ಕಲಿಸುತ್ತೆ. ಮೂರನೇ ಟೆಕ್ನಿಕ್ ಏನು? 5, 4, 3, 2, 1 ಗ್ರೌಂಡಿಂಗ್ ಟೆಕ್ನಿಕ್. ಏನಂಗಂದ್ರೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಮೈಂಡ್ ಸೆಟ್ ನ ರೀಸೆಟ್ ಮಾಡಿಬಿಡೋದು. ಹೇಗೆ? ಯಾವಾಗಾದ್ರೂ ಓವರ್ ಥಿಂಕಿಂಗ್ ಬಂದಾಗ 5 ವಸ್ತುಗಳನ್ನು ನೋಡಬೇಕು, 4 ವಸ್ತುಗಳನ್ನ ಮುಟ್ಟಿ ನೋಡಬೇಕು, 3 ಶಬ್ದಗಳನ್ನ ಕೇಳಬೇಕು, 2 ಸ್ಮೆಲ್ನ ಅಥವಾ ವಾಸನೆಯನ್ನ ಗ್ರಹಿಸಕ್ಕೆ ಪ್ರಯತ್ನಿಸಬೇಕು, ಮತ್ತೆ 1 ಟೇಸ್ಟ್ ಮಾಡಬೇಕು. ಎಸ್, ಇದು 5, 4, 3, 2, 1. ಇದೇನಾಗುತ್ತೆ? ಪ್ರೆಸೆಂಟ್ ನೆಟ್ವರ್ಕ್ ಶಿಫ್ಟ್ ಅನ್ನ ಮಾಡಿಬಿಡುತ್ತೆ. ಬೇರೆ ಯೋಚನೆ ಎಲ್ಲಿಂದನೂ ಪ್ರೆಸೆಂಟ್ಗೆ ಬಂದ್ಬಿಡುತ್ತೆ, ಮೈಂಡ್ಫುಲ್ನೆಸ್ ಬಂದ್ಬಿಡುತ್ತೆ. ಟೆಕ್ನಿಕ್ 4, ವಾಟ್ ಇಸ್ ಇನ್ ಮೈ ಕಂಟ್ರೋಲ್ ಅಂತ ಕ್ವಶನ್ ಮಾಡಬೇಕು. ನನ್ನ ನಿಯಂತ್ರಣದಲ್ಲಿ ಏನಿದೆ ಅಂತ ಕ್ವಶನ್ ಮಾಡಬೇಕು. ಯಾಕಂದ್ರೆ
ಓವರ್ ಥಿಂಕ್ನ 70% ಕ್ವಶನ್ ಏನಾಗ್ಬಿಡುತ್ತೆ ಮುಂದೆ, ಹಂಗಾಗ್ಬಿಟ್ರೇನು, ಹಿಂಗಾಗ್ಬಿಟ್ರೇನು ಅನ್ನೋ ಇರುತ್ತೆ. ಅದಕ್ಕೆ ಇದರಲ್ಲಿ ನನ್ನ ಕಂಟ್ರೋಲ್ ಏನಿದೆ, ನನ್ನ ನಿಯಂತ್ರಣದಲ್ಲಿ ಏನಿದೆ ಅಂತ ಪ್ರಶ್ನೆ ಮಾಡಿದಾಗ ಇಮ್ಮಿಡಿಯೇಟ್ ಆಗಿ ಕ್ಲಾರಿಟಿ ಸಿಕ್ಬಿಡುತ್ತೆ. ಟೆಕ್ನಿಕ್ ಇದೇನು, ಈವ್ನಿಂಗ್ ಮೈಂಡ್ ಡಂಪ್. ಏನಪ್ಪ ಹಂಗಂದ್ರೆ, ಮಲಗೋದಕ್ಕೆ 10 ನಿಮಿಷ ಮುಂಚೆ ಒಂದು ಕಾಗದ ತಗೊಂಡು ಅದರಲ್ಲಿ ಎಲ್ಲ ಥಾಟ್ನ ಅಥವಾ ಯೋಚನೆಗಳನ್ನ ಬರೆಯೋದು. ಬರೆದ್ಬಿಟ್ಟು ತಲೆ ಕೆಡಿಸ್ಕೋಬೇಕು ಯಾವ್ದು ಫಸ್ಟು ನೆಕ್ಸ್ಟ್ ಅಂತ, ಸುಮ್ಮನೆ ಬರೆದ್ಬಿಡೋದು. ಬರೆದಾದ್ಮೇಲೆ ಏನು ಮಾಡಬೇಕು, ಅದನ್ನ ಹಾಗೆ ಎತ್ತಿಟ್ಬಿಡ್ಬೇಕು. ನಿಮ್ಮ ಬ್ರೈನ್ ಹೇಳುತ್ತೆ ಫೈನಲಿ ನಾನು ಸ್ವತಂತ್ರಗೊಂಡೆ ಅಂತ, ಅದಕ್ಕೆ ಫೀಲ್ ಆಗುತ್ತೆ. ಟೆಕ್ನಿಕ್ ನಂಬರ್ 6, ರಿಡ್ಯೂಸ್ ಇನ್ಫಾರ್ಮೇಶನ್ ಇನ್ಪುಟ್ ಅಂತ. ಏನಂಗಂದ್ರೆ, ಓವರ್ ಥಿಂಕಿಂಗ್ ಮೈಂಡ್ಗೆ ಮೇನ್ ಟ್ರಿಗರ್ ಏನು, ಟೂ ಮಚ್ ಇನ್ಫಾರ್ಮೇಶನ್, ತುಂಬ ಅಧಿಕವಾದಂತಹ ಮಾಹಿತಿ. ಯಾವುದಿರ್ಬೋದು ನಮ್ಮ ಮಾಹಿತಿ ಬರೋದು ನಮಗೆ ಎಕ್ಸೆಸ್ ರೀಲ್ಸು, ಎಕ್ಸೆಸ್ ನ್ಯೂಸ್ ನೋಡೋದು, ಟಿ ವಿ ನ್ಯೂಸು, ಜಾಸ್ತಿ ಗಾಸಿಪ್ನ ಮಾತಾಡೋದು, ಗಾಳಿ ಸುದ್ದಿಗಳನ್ನು ಹರಡಿಸೋದು ಅಲ್ವಾ. ಆದ್ದರಿಂದ ಅದೆಲ್ಲ ಮಾಡಬಾರ್ದು. ಅದ್ರ ಬದಲು ಏನು ಬೇಕೋ ಅದನ್ನ ಮಾತ್ರ ತಗೋಬೇಕು. ನಮ್ಗೆ ಏನು ಸಹಾಯ ಮಾಡುತ್ತೆ ನಮ್ಮ ಮೈಂಡ್ ಬೆಳೆಯೋದಕ್ಕೆ, ಬುದ್ಧಿ ಬೆಳೆಯೋದಕ್ಕೆ, ಅದನ್ನ ಮಾತ್ರ ತಗೋಬೇಕು. ಸೊ ಓವರ್ ಥಿಂಕಿಂಗ್ ಅಂದ್ರೆ ಇಟ್ ಈಸ್ ನಾಟ್ ಎ ಪರ್ಸನಾಲಿಟಿ. ಪ್ಲೀಸ್ ನೋಡಿ, ಓವರ್ ಥಿಂಕಿಂಗ್ ಇಸ್ ನಾಟ್ ಎ ಪರ್ಸನಾಲಿಟಿ. ಹೆಚ್ಚು ಜನ ನನ್ನ ನೇಚರ್ ಹೇಗೆ, ನನ್ನ ಸ್ವಭಾವನೆ ಹೇಗೆ ಅಂತ ನಂಬಿಟ್ಟಿರ್ತಾರೆ. ಅದು ಕೂಡ ತಪ್ಪೇ. ಅದು ಒಂದು ಓವರ್ ಥಿಂಕಿಂಗ್ನ ಒಂದು ಭಾಗ. ಓವರ್ ಥಿಂಕಿಂಗ್ ಅಂದ್ರೆ ಪರ್ಸನಾಲಿಟಿ ಅಲ್ಲ ಅಥವಾ ವ್ಯಕ್ತಿತ್ವ ಅಲ್ಲ. ಇಟ್ ಈಸ್ ಎ ಹ್ಯಾಬಿಟ್ ಪ್ಯಾಟರ್ನ್. ಅದನ್ನ ಯಾವಾಗ ಬೇಕಾದ್ರೂ ನಾವು ರೀಪ್ರೋಗ್ರಾಮ್ ಮಾಡ್ಕೋಬಹುದು. ಸೊ ನೆನಪಿರ್ಲಿ, ಥಿಂಕಿಂಗ್ ಅಂದ್ರೆ ಯೋಚನೆ ಮಾಡೋದೊಂದು ಸ್ಕಿಲ್ ಅಥವಾ ಕುಶಲತೆ. ಬಟ್ ಓವರ್ ಥಿಂಕಿಂಗ್ ಅನ್ನೋದು ಮಿಸ್ಮ್ಯಾನೇಜ್ಮೆಂಟ್, ತಪ್ಪು ನಿರ್ವಹಣೆ. ಸೊ ಕೊನೆಯಲ್ಲಿ ನೀವು ಏನ್ ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಓವರ್ ಥಿಂಕಿಂಗ್ ಅಂದ್ರೆ ಒಂದು ಲೂಪ್. ಆ ಲೂಪ್ನ ಬ್ರೇಕ್ ಮಾಡ್ಬೋದು, ಮತ್ತೆ ಈ ಮೈಂಡ್ನ ಟ್ರೈನ್ ಮಾಡ್ಬೋದು. ಯಾಕೆಂದ್ರೆ ಕ್ಲಾರಿಟಿ ಅಥವಾ ಸ್ಪಷ್ಟತೆ ಅನ್ನೋದು ನಮ್ಮದೊಂದು ಆಯ್ಕೆ ಅಥವಾ ಚಾಯ್ಸ್ ಆಗಿರುತ್ತೆ. ನೀವು ನಿಮ್ಮ ಮನಸ್ಸನ್ನ ಟ್ರೈನ್ ಮಾಡಿದ್ರೆ ಪ್ರೊಡಕ್ಟಿವಿಟಿ ಅಂದ್ರೆ ಉತ್ಪಾದನಾ ಶಕ್ತಿ, ಪೀಸ್, ಶಾಂತಿ, ಮತ್ತೆ ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಎಲ್ಲವೂ ನ್ಯಾಚುರಲ್ ಆಗಿ ಬರಕ್ ಶುರು ಆಗುತ್ತೆ. ಬಿಕಾಸ್ ನಿಮ್ಮ ಮೈಂಡ್ ಒಂದು ತೋಟದ ಥರ, ಅಲ್ಲಿ ಓವರ್ ಥಿಂಕಿಂಗ್ ಅನ್ನೋದು ಒಂದು ಕಳೆಗಳ ಥರ. ಬಟ್ ಅವೇರ್ನೆಸ್, ಅರಿವು, ತಿಳುವಳಿಕೆ ಅನ್ನೋದು ಹೂಗಳ ಥರ. ಸೊ ಹಾಗಾಗಿ ಓವರ್ ಥಿಂಕಿಂಗ್ನ ಏನು ಮಾಡಬೇಕು ನೀವು ಡಿಸೈಡ್ ಮಾಡಿ. ಸೊ ನಾನು ಜಿಕೆ, ನಿಮ್ಮ ಸಕ್ಸಸ್ ಮೈಂಡ್ ಸೆಟ್ ಕೋಚ್. ನಿಮ್ಮ ಯೋಚನೆಯನ್ನು ಬದಲಿಸಿಕೊಳ್ಳುವ ಮೂಲಕ ನಿಮ್ಮ ಜೀವನವನ್ನು ಬದಲಿಸಿಕೊಳ್ಳಿ. ಥ್ಯಾಂಕ್ ಯು. ಹಾಯ್, ನಾನು ಜಿಕೆ, ಸಕ್ಸಸ್ ಮೈಂಡ್ ಸೆಟ್ ಕೋಚ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಇದರಲ್ಲಿರೋ ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಲಾಭವನ್ನು ಪಡ್ಕೊಳ್ಳಿ. ಮರೀದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಪ್ರೀತಿ ಪಾತ್ರರಾದವರಿಗೆ ಇದನ್ನು ಶೇರ್ ಮಾಡಿ. ಮತ್ತು ಈ ರೀತಿ ವಿಡಿಯೋಗಳು ಮುಂದೇನೂ ಬೇಕು ಅಂದರೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.